ನಮ್ಮ ಸ್ನೇಹಿತೆಯಾಗಿರ್ತಕ್ಕಂಥ ಸರ್ವಮಂಗಳ ಅಂಗಡಿ ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ವಿದ್ಯಾರ್ಥಿ ಜೀವನವನ್ನು ಉದ್ದೇಶಿಸಿ 2 ಅನಿಸಿಕೆಗಳನ್ನ ವ್ಯಕ್ತಪಡಿಸಲು ಇಚ್ಛೆಪಟ್ಟಿದ್ದಾಳೆ. ಅವಳ ಒಂದು ಕೋರಿಕೆ ಪ್ರಕಾರ 2 ಅನಿಸಿಕೆಗಳನ್ನ ಹೇಳಬೇಕಾಗಿ ಅವರಲ್ಲಿ ವಿನಂತಿ. ಹಲೋ, ನಾನು ಯಾವತ್ತೂ ಸ್ಟೇಜ್ ಹಚ್ಚಿ ಭಾಷಣ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಭಾಷಣ ಮಾಡ್ತಾ ಇರೋದು. ಅದಕ್ಕಾಗಿ ಬರ್ಕೊಂಡು ಬಂದಿರೋದು. ಏನಾದರೂ ತೊದಲು ಮತ್ತು ತಪ್ಪಿದ್ದಲ್ಲಿ ಕ್ಷಮೆ ಕೇಳ್ತೀನಿ ನಿಮ್ಮ ಹತ್ರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. 1992 93ನೇ ತರಗತಿ 7ನೇ ತರಗತಿ ಮತ್ತು 1995 96ನೇ 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ. ಇಂದು ಈ ಸಡಗರ ಸಂಭ್ರಮದ ಕ್ಷಣಕ್ಕೆ ಸಾಕ್ಷಿಯಾಗಿರುವ ವೇದಿಕೆಯ ಮೇಲಿರುವ ನನ್ನ ಎಲ್ಲ ಗುರುಗಳಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು. ಹಾಗೆ ನನ್ನೆಲ್ಲ ಸ್ನೇಹ ಬಳಗಕ್ಕೂ ಅವರ ಕುಟುಂಬ ವರ್ಗದವರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಇದು ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ಒಂದು ಭಾವನೆ, ಒಂದು ಸ್ಮರಣೆ, ಒಂದು ಜೀವನದ ವಿಶೇಷ ಅನುಭವ. ಪ್ರಾಚೀನ ಕಾಲದಿಂದಲೂ ಗುರು ಎಂಬ ಪದಕ್ಕೆ ಅಪಾರ ಮಹತ್ವವಿದೆ. ಮಾತಾ ಪಿತಾ ಗುರುದೇವೋ ಎಂಬ ಶ್ಲೋಕಾರ್ಥವ ಹೇಳುತ್ತದೆ, ತಂದೆ ತಾಯಿ ನಂತರ ನಮ್ಮ ಜೀವನಕ್ಕೆ ದಿಕ್ಕು ತೋರಿಸುವವರು ನಮ್ಮ ಗುರುಗಳು ಎಂದು. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಗುರುವಿನ ಪಾತ್ರ ಬಹು ಮುಖ್ಯದ್ದಾಗಿರುತ್ತದೆ. ಹುಂಡೇಕಾರ್ ಶಿಕ್ಷಕರು, ಗಂಜಿಹಾಳ್ ಶಿಕ್ಷಕರು, ಬೀಳ್ಗಿ ಶಿಕ್ಷಕರು, ಗೌಡರ್ ಶಿಕ್ಷಕರು, ಹೊದ್ಲೂರು ಶಿಕ್ಷಕರು, ಬಾಳಕ್ನವ್ರ ಶಿಕ್ಷಕರು, ದಿಡ್ಡಿಮನಿ ಶಿಕ್ಷಕರು, ಮೇಟಿ ಶಿಕ್ಷಕರು, ಉಪ್ನಾಳ್ ಮೇಡಮ್ ಅವರು, ಬಂಡಿಬಡ್ಡರ್ ಶಿಕ್ಷಕರು, ಮಾದರ್ ಶಿಕ್ಷಕರು, ಇಂತಹ ಮಹನೀಯರನ್ನು ನಾವು ಗುರುಗಳಾಗಿ ಪಡೆದದ್ದು ನಮ್ಮ ಪುಣ್ಯವೇ ಸರಿ. ನಮ್ಮ ಗುರುಗಳ ಪಾಠಗಳು ಎಂದೂ ಕೇವಲ ಪಠ್ಯಕ್ಕೆ ಮಾತ್ರ ಸೀಮಿತವಾಗಿದ್ದಿಲ್ಲ. ಅವರು ಕಲಿಸಿದ ಶಿಸ್ತು, ಸಹನೆ, ಪ್ರಾಮಾಣಿಕತೆ, ಸಮಯ ಪಾಲನೆ, ನಾಯಕತ್ವ, ಸತ್ಕಾರ ಗುಣ, ಅಕ್ಷರ ಬಿತ್ತನೆ ಇವೆಲ್ಲವೂ ಇಂದಿಗೂ ಸಮಾಜದಲ್ಲಿ ನಮಗೆ ಮೌಲ್ಯಾಧಾರಿತ ಜೀವನ ನಡೆಸಲು ಪ್ರೇರಕವಾಗಿವೆ. ನಮ್ಮ ಮಕ್ಕಳ ಶಾಲಾ ದಿನಗಳನ್ನು ನೋಡುವಾಗ ಅದೆಷ್ಟೋ ಬಾರಿ ನಿಮ್ಮನ್ನು ನೆನೆದಿದ್ದೇವೆ ಸರ್. ನಿಮ್ಮ ಬೋಧನೆ, ಮೌಲ್ಯಗಳು, ಆದರ್ಶಗಳು ಎಂದೂ ನಮ್ಮ ಮನದಲ್ಲಿ ಹಸಿರಾಗಿಯೇ ಇವೆ. ತಪ್ಪುಗಳನ್ನು ತಿದ್ದುವವರು ಶಿಕ್ಷಕರು, ಪಾಠಗಳಲ್ಲಿ ನೀತಿಗಳನ್ನು ಹೇಳುವವರು. ಗುರುವಾಗಿ ನಮ್ಮನ್ನು ಸಲಹುವವರು, ಅಕ್ಷರ ದಾಸೋಹವನ್ನು ಉಣಬಡಿಸುವವರು. ತಾಯಿ ಶಾರದಾಂಬೆಯನ್ನು ಭಜಿಸುತ್ತಾ ಜ್ಞಾನ ದೀವಿಗೆಯನ್ನು ಬೆಳಗುವವರು. ಇಂಥ ಗುರುಗಳಿಗೆ ವೈಯಕ್ತಿಕವಾಗಿ ಹಾಗೂ ನನ್ನೆಲ್ಲ ಸ್ನೇಹದ ಬಳಗಗಳ ಪರವಾಗಿ ನಿಮಗೆ ನನ್ನ ಕೋಟಿ ನಮನ ಹಾಗೂ ಕೃತಜ್ಞತೆಗಳು ಸರ್. ಇನ್ನು ಸ್ನೇಹ ಸಮ್ಮೇಳನ, ಬಾಲ್ಯ ಬಂಧನದ ಸ್ನೇಹವಿದು, ಬಹು ವರ್ಷಗಳ ಬಳಿಕ ಕೂಡಿಹುದು, ಮನಸ್ಸನ್ನು ಸಂಪೂರ್ಣವಾಗಿ ಸೇರಿದಂಥ ಸ್ನೇಹವದು, ಹೃದಯದ ಭಾವನೆಯನ್ನು ಅರ್ಥ ಮಾಡಿಕೊಂಡಂತಹ ಸ್ನೇಹವದು, ಬದುಕಿನಲ್ಲಿ ಭರವಸೆಯ ತುಂಬಿದ ಸ್ನೇಹವದು, ಕಷ್ಟದಲ್ಲಿ ಕೈ ಜೋಡಿಸಿದ ಕರುಣೆಯ ಸ್ನೇಹವದು, ಎಂದೂ ಮರೆಯದ ಪವಿತ್ರ ಬಂಧನವಿದು. ಈ ಸ್ನೇಹಕ್ಕೆ ಬೆಲೆ ಕಟ್ಟಲಾಗದು, ಅನುಬಂಧವಿದು, ಸ್ನೇಹ ಸಂಬಂಧವಿದು. ಸ್ನೇಹ ಎಂಬುದು ಜೀವನದ ನಿಜವಾದ ಆಸ್ತಿ. ಶಾಲಾ ದಿನಗಳಲ್ಲಿ ಒಟ್ಟಿಗೆ ನಕ್ಕಿದ್ದೇವೆ, ಆಡಿದ್ದೇವೆ, ಕಲಿತಿದ್ದೇವೆ, ಹಂಚಿ ತಿಂದಿದ್ದೇವೆ, ಕೆಲವೊಮ್ಮೆ ಜಗಳನೂ ಆಡಿದ್ದೇವೆ. ಇಂತಹ ಸವಿನೆನಪುಗಳನ್ನು ನೆನೆದಾಗ ಮತ್ತೊಮ್ಮೆ ಆ ಬಾಲ್ಯಕ್ಕೆ ಹಿಂದಿರುಗಬೇಕೆಂಬ ಆಸೆ ಮೂಡುತ್ತದೆ. ಜೀವನದ ಆಯಾಮಗಳಲ್ಲಿ ಹಂಚಿ ಹೋಗಿ ಜವಾಬ್ದಾರಿಯನ್ನು ನಿಭಾಯಿಸುತ್ತಾ ಎಲ್ಲರೂ ಸಂಪರ್ಕದಲ್ಲಿ ಅಷ್ಟಾಗಿ ಇರಲಿಲ್ಲ. ಈಗ ಎಲ್ಲರೂ ಒಟ್ಟಾಗಿ ಸೇರಿದ್ದೇವೆ. ಜೀವನದ ಸುಖ ದುಃಖಗಳನ್ನು ಹಂಚಿಕೊಳ್ಳುತ್ತಾ ಮನಸ್ಸಿಗೆ ಆರಾಮವನ್ನು ತಂದುಕೊಳ್ಳುತ್ತಿದ್ದೇವೆ. ಈ ಸ್ನೇಹ ಸಮ್ಮಿಲನದಿಂದಾಗಿ ಅದು ಇನ್ನಷ್ಟು ಗಾಢಗೊಳ್ಳಲಿ ಎಂದು ಆಶಿಸುತ್ತೇನೆ. ಹಳೆಯ ನೆನಪುಗಳನ್ನು ಜೀವಂತಗೊಳಿಸಿದ ಅದ್ಭುತ ದಿನ ಇಂದು. ಗುರುವಿನ ಜ್ಞಾನವಿಲ್ಲದೆ ಜ್ಞಾನ ಸಿಗದು, ಸ್ನೇಹವಿಲ್ಲದೆ ಜೀವನ ಸಫಲವಾಗೋದು ಎಂದು ಹೇಳುತ್ತಾ ಮತ್ತೊಮ್ಮೆ ನನ್ನ ಎಲ್ಲ ಗುರುಗಳಿಗೂ ಮನದಾಳದ ಕೃತಜ್ಞತೆಗಳು
ಹಾಗೂ ನನ್ನ ಸ್ನೇಹಿತರಿಗೂ ನನ್ನ ಹೃದಯಪೂರ್ವಕ ಪ್ರೀತಿ ಮತ್ತು ಶುಭ ಹಾರೈಕೆಗಳನ್ನು. ಹಳೆಯ ಊರಿನಲ್ಲಿದ್ದ ಹಳೆಯ ಶಾಲೆ ಅದು. ಎಷ್ಟು ಸುಂದರ ಶಾಲೆ! ಸುತ್ತಲೂ ಬೇವಿನ ಮರ, ಹುಣಸೆ ಮರ, ವಿಶಾಲವಾದ ಆಟದ ಮೈದಾನ, ಶಾಲೆಯ ಪಕ್ಕದಲ್ಲೇ ಬಸ್ ನಿಲ್ದಾಣ, ಒಂದು ಹಾವರ್ಗಿ ರಸ್ತೆ, ಇನ್ನೊಂದು ಧನ್ನೂರು ರಸ್ತೆ. ಮಳೆಗಾಲದಲ್ಲಿ ಎರಡೂ ರಸ್ತೆಯಲ್ಲಿ ನದಿ ನೀರು ಬಂದು ರಸ್ತೆಗಳು ಬಂದಾಗುತ್ತಿದ್ದವು. ಧನ್ನೂರು ಸುತ್ತಲೂ ನೀರು, ನಡುವೆ ಶಾಲೆ. ಎಷ್ಟೊಂದು ಸುಂದರ, ಅದ್ಭುತ! ಆ ವೈಭವ ನೋಡಲು ಸುಂದರ ಪ್ರಕೃತಿಯ ಮಡಿಲಲ್ಲಿದ್ದ ಶಾಲೆಯನ್ನು ನೋಡಿದ್ದೇ ನಮ್ಮ ಭಾಗ್ಯ. ನಾವು ಒಂದು 5ನೇ ಕ್ಲಾಸಿದ್ದಾಗ ಟ್ರಿಪ್ಪಿಗೆ ಹೋಗಿದ್ದು ಒಂದು ಅನುಭವ ನಾನೇ ಬರೆದಿದ್ದು. ನಾವೆಲ್ಲ 5ನೇ ತರಗತಿಯಲ್ಲಿದ್ದಾಗ ನಮ್ಮ ಶಾಲೆಗೆ ಒಂದಿನದ್ದು ಟ್ರಿಪ್ ಕರ್ಕೊಂಡು ಹೋಗಿದ್ರು ಹಂಪಿ ಮತ್ತು ಹೊಸಪೇಟೆಗೆ. ಮುಂಜಾನೆ 5 ಗಂಟೆಗೆ ಆಗಿತ್ತು. ಕುರಿ ತುಂಬೋ ಗಾಡಿಯಾಗ ಕುರಿ ತುಂಬಿದಂಗೆ ನಮ್ಮನ್ನು ತುಂಬಿಕೊಂಡು ಹೋಗಿದ್ರು. ಮೊದಲು ಹಂಪಿಗೆ ಹೋದ್ವಿ. ತುಂಗಭದ್ರಾ ನದಿಯೊಳಗೆ ಕೈಕಾಲು ಮುಖ ತೊಳ್ಕೊಂಡು ವಿರೂಪಾಕ್ಷೇಶ್ವರನ ದರ್ಶನ ಪಡ್ಕೊಂಡು ಅಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳನ್ನ ತೋರಿಸ್ಕೊಂಡು ಆಗ್ತಾನೆ ಬೆಳ್ಳಿ ಕಾಲುಂಗುರ ಪಿಕ್ಚರ್ ಬಂದಿತ್ತು. ಹೊಸಪೇಟೆಗೆ ಕರ್ಕೊಂಡು ಹೋಗಿ ಟಾಕೀಸ್ನಾಗ ಪಿಕ್ಚರ್ ತೋರಿಸಿದ್ರು. ಆ ಪಿಕ್ಚರ್ನ ಹಂಪ್ಯಾಗ ಶೂಟ್ ಮಾಡಿದ್ರಿಂದ ಪಿಕ್ಚರ್ ನೋಡೋ ಮುಂದೆ ನೀವು ಹಂಪ್ಯಾಗ ನೋಡಿದ್ರಲ್ಲ ಆ ಸ್ಥಳಗಳು ಇದರಲ್ಲಿ ಅದಾವ ನೋಡ್ರಿ ಎಂದು ಅಲ್ಲಿತ್ತಲ್ಲ ಅದು ಇಲ್ಲಿ ನೋಡಿದ್ರಲ್ಲ ಅಂತ ಮಸ್ತರ್ಗಳು ಹೇಳ್ತಿದ್ರು. ಹೌದು ಸರ್ ಅಂತ ನಾವು ನೋಡ್ಕೊತ ಖುಷಿಪಟ್ವಿ. ಪಿಕ್ಚರ್ ಮುಗಿದ ಮೇಲೆ ತುಂಗಭದ್ರಾ ಡ್ಯಾಮ್ಗೆ ಕರ್ಕೊಂಡು ಹೋದರು. ಅಲ್ಲಿ ಪಾರ್ಕೆಲ್ಲ ಸುತ್ತಾಡಿಕೊಂಡು ಮೇಲೆ ಗೇಟ್ ಹತ್ರ ಹೋಗಿ ಇಂಡಿಯಾ ಮ್ಯಾಪ್ ನೋಡಿದ್ವಿ. ಸಂಜೆ ಆಗಿತ್ತಾ ಮತ್ತೆ ಕುರಿ ತುಂಬೋ ಹಂಗೆ ನಮ್ಮನ್ನು ತುಂಬಿಸ್ಕೊಂಡು ಊರಿನ ಕಡೆ ಪ್ರಯಾಣ ಬೆಳೆಸಿದ್ವಿ. ಅಲ್ಲಿ ಅದನ್ನು ನೋಡಿದ್ವಿ, ಇಲ್ಲಿ ಇದನ್ನು ನೋಡಿದ್ವಿ ಅನ್ಕೊತ ಮಾಲಾಶ್ರೀ ಸುನೀಲ್ ಪಿಕ್ಚರ್ ನೋಡಿ ಭಾಳ ಖುಷಿಪಾಗಿತ್ತು. ಹಂಗೆ ಒಂದೊಂದು ನೆನಪು ಮಾಡ್ಕೊತ ಊರು ಬಂದು ತಲುಪಿದ್ವಿ. ಇದು ಯಾರ್ಯಾರಿಗೆ ನೆನಪೈತೆ ಗೊತ್ತಿಲ್ಲ, ನನಗಂತೂ ಇಷ್ಟು ನೆನಪಿತ್ತ, ಅದಕ್ಕೆ ಬರ್ದೇನಿ. ಯಾರ್ಯಾರಿಗೆ ನೆನಪಿಲ್ಲ ನೆನಪು ಮಾಡ್ಕೊಳ್ಳಿ. ಹಂಗೆ ಒಂದು ಭೇಟಿ ಆಗೋಕ್ಕೋಸ್ಕರ ಗೆಳೆಯ ಗೆಳತಿಯರು ಒಂದೆಡೆ ಸೇರೋಣ, ಬಾಲ್ಯದ ನೆನಪನ್ನು ನೆನೆಯೋಣ, ಗುರುಗಳ ಗುಣಗಾನ ಮಾಡೋಣ, ಕಷ್ಟ ಸುಖಗಳ ಹಂಚಿಕೊಳ್ಳೋಣ, ಮನಸ್ಸನ್ನು ಹಗುರಗೊಳಿಸೋಣ, ಒಂದೊಳ್ಳೆಯ ಭೋಜನ ಮಾಡೋಣ, ನಮ್ಮ ಊರಿಗೆ ಪಯಣ, ಆಗಾಗ ಭೇಟಿಯಾಗೋಣ. ಇದು ನಾ ಬರೆದ ಕವನ, ಹೇಗಿದೆ ಹೇಳಿ ನೋಡೋಣ, ನೀವು ಓದಿ ನಗಲು ನಾ ಕಾರಣ, ನಾನೇನೇ ಕಾರಣ. ನಾನು ಸ್ನೇಹಿತರಲ್ಲೆಲ್ಲ ಮುಂಚಿತವಾಗೇ ಪರಿಚಯ ಆಗಬೇಕಾಗಿತ್ತು. ಈ ರೀತಿಯಾಗಿ ಪರಿಚಯ ಆಗಿದ್ದು ನನಗೆ ತುಂಬ ಬೇಜಾರಿದೆ. ನಮ್ಮ ಮನೆಯವ್ರು ಇರಬೇಕಾಗಿತ್ತು, ಅವ್ರು ತುಂಬ ಖುಷಿಪಟ್ಟಿರೋರು ಎಲ್ಲರನ್ನೂ ನೋಡಿ. ಇವತ್ತಿನ ದಿನ ಅವರಿಲ್ಲ, ಹಾಗಾಗಿ ಅವ್ರಿಗೋಸ್ಕರ ಬರೆದ ನಂದೊಂದು ಕವನ. ರಾಜಶೇಖರ್ ಅಜರಾಮರ, ಹುಟ್ಟು ಹೋರಾಟಗಾರ ಈ ಕನ್ನಡದ ಕುವರ, ಕನ್ನಡವೇ ಅವರ ಉಸಿರು, ಕನ್ನಡಕ್ಕಾಗಿಯೇ ದುಡಿದವರು, ಕನ್ನಡ ತಾಯಿಯ ಅಭಿಮಾನಕ್ಕೆ ಮಗಳಿಗೆ ಭುವನೇಶ್ವರಿ ಎಂಬ ಹೆಸರನ್ನಿತ್ತವರು, ಸಾಹಿತಿ ಅಲ್ಲದಿದ್ದರೂ ಸಾಹಿತ್ಯ ಲೋಕದಲ್ಲಿ ಸಂಘಟನೆಯ ಮೂಲಕ ಸೈಯನಿಸಿಕೊಂಡವರು, ಕನ್ನಡ ಸಾರಸತ್ವ ಲೋಕದಲ್ಲಿ ಮಿಂಚಿದವರು, ಅಲ್ಪಾಯುಷ್ಯದಲ್ಲಿ ಅಪಾರ ಜನಪ್ರೀತಿ ಗಳಿಸಿದವರು, ಕನ್ನಡ ನಾಡಿನ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಯಶಸ್ವಿಗೆ ಕಾರಣೀಕರ್ತರು, ಕನ್ನಡದ ಕಟ್ಟಾಳು, ಕನ್ನಡದ ಸಾಹಿತ್ಯ ಸಾಂಸ್ಕೃತಿಕ ಸಂಘಟನಾ ಚತುರ, ಕನ್ನಡ ನಾಡಿನ ನುಡಿ ಸೇವಕ, ಅನೇಕ ಬಿರುದುಗಳನ್ನು ಪಡೆದವರು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬ ಹೆಗ್ಗಳಿಕೆಗೆ ಪಾತ್ರರಾದವರು, ಮರುಜನ್ಮವೇನಾದರೂ ಇದ್ದರೆ ಕನ್ನಡಾಂಬೆಯ ಮಡಿಲಲ್ಲಿ ಮತ್ತೊಮ್ಮೆ ಉದಯಿಸಿ. ರಾಜಶೇಖರ್ ಅಜರಾಮರ, ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅವರು. ಈಗ 1 ವರ್ಷದಿಂದ ಕಾಲವಾದರು. ಧನ್ಯವಾದಗಳು ತಮ್ಮೆಲ್ಲರಿಗೂ ಅವಕಾಶ ನೀಡಿದ್ದಕ್ಕಾಗಿ. ಕೈ ಸತ್ಯಗಳ ಅನುಭವಗಳನ್ನು ಜೊತೆಗೆ ತಮ್ಮ ಪತಿಯವರನ್ನು ಕವನಗಳ ಮೂಲಕ ಉಲ್ಲೇಖಿಸಿ ಅವರನ್ನು ಗುಣಗಾನ ಮಾಡಿರ್ತಕ್ಕಂಥ ದಿನಾಲು ಒಂದು ಕವನವನ್ನು ಸೋರಿಸಿದ ಕವನವನ್ನು ಬರೆದು ಹಾಕ್ತಾ ಇರ್ತಾರೆ. ಅವರಿಗೆ ಕೂಡ ನಮ್ಮ ವೇದಿಕೆ ಪರವಾಗಿ ತುಂಬಿದ ಧನ್ಯವಾದಗಳು.